ಮಾಲ ಯಾಕೆ ಹಾಕೋದ್ರಿ? ಏನ್ ಆಟ ಆಡೋ ಸಲಕ್ ಹಾಕ್ತೀರಿ? ಚಿಕನ್ ತಿಂದು ಮಟನ್ ತಿಂದು ಏನೇನೋ ಮಾಡ್ಬಂದಿರ್ತಾರ. ಒಂದ್ ದಿನ ಇವ್ರ ಜೊತೆ ಇದ್ದಿಲ್ಲ, ಫುಲ್ ಇವ್ರು ಎಕ್ಸ್ಪೋಸ್ ಮಾಡ್ತೀನಿ, ನಾ ಚಾರ್ಜಸ್ ತಗೊಂಡ್ ಹೇಳ್ತೀನಿ. ಬೋಲೋ ಜೈ ಶ್ರೀರಾಮ್. ಸ್ವಾಮಿಗಳು CNC ಅಂದ್ರೆ ಏನು ಸರ್? CNG ಅದು ಏನಿತ್ತು ಸರ್? ಗ್ಯಾಸ್ ಸರ್. ಅವರು CNC ಅಂದ್ರೆ ಗ್ಯಾಸ್ ಅಂತ ಹೇಳ್ತಿದ್ರೆ ಎಲ್ಲರೂ ಚಪ್ಪಾಳೆ ಹೊಡ್ರಪ್ಪ, ಚಪ್ಪಾಳೆ. ಅಲ್ಲಿ ಕುಂತ ನಿಮಗ್ ಗೊತ್ತಾಗಲ್ಲ. ಪ್ರತಿ ವರ್ಷ ನೀವು ಮಾಲೆ ಹಾಕೋರಿ. ಹಿಂದೂ ಧರ್ಮಕ್ಕೆ ಏನದಂದ್ರೆ ಬೆಳೆಸ್ರಿ. ನಮಸ್ಕಾರ, ಇದು ನಂದು ಯೂಟ್ಯೂಬ್ 4ನೇ ಟಾಸ್ಕ್ ಅದ. ನಾ ಬಂದಿನಿ ಇವತ್ತ ಭೈರಾಗಿ ಮಠ ಹುಮ್ನಾಬಾದ್ದಾಗ ಏನದಂದ್ರೆ ಸ್ವಲ್ಪ ಹನುಮಾನ್ ಮಾಲ ಹಾಕೊಂಡಾರ. ಸೊ ಇವ್ರು ಯಾವ ರೀತಿ ಹನುಮಾನ್ ಮಾಲ ಹಾಕೋತಾರ ಗೊತ್ತು? ಹಾಕೋಕೆ ಎದ್ದು ತಣ್ಣ ನೀರಿನ ಮೈ ತಗೊಂಡು ಫುಲ್ ಜಪ ಮಾಡ್ತಾರ. ಅಂಡ್ ಇನ್ನೊಂದ್ ಒಂದ್ ಮೇನ್ ಏನ್ ಗೊತ್ತು, ಇವ್ರು ಡೈಲಿ ಈ ಟೈಮ್ನಾಗೆಲ್ಲ ಖಾಲಿ 2 ಟೈಮ್ ಊಟ ಮಾಡ್ತಾರ. ಇವ್ರೇನ್ ಪಾರಬಟ್ಟಿ ಮಾಡಲ್ಲ. ನೀವು ಬೇಕಾದ್ರೆ ನಾ ಫುಲ್ ವಿಡಿಯೋ ತೋರಿಸ್ತೀನಿ. ಫ್ರೂಟ್ ಸೆಂಟರ್ ಕೊಟ್ಟಾರ ಅಷ್ಟೇ ತಿಂತಾರ. ಹೊರಗ್ ಬಿ ಹೋದ್ರ ಅಂತ ಹೇಳಿರಿ. ಅಲ್ಲಿ ಹೋಗಿ ಏನಾರ ಕೆಲಸ ಮಾಡು ಯಾರಿಗಾರ ಮುಡ್ಸ್ಕೊಂಡ್ ಬಂದ್ರಂದ್ರ ಇವ್ರೇನ್ ಮಾಡ್ತಾರ, ಮತ್ ಮೈ ತಗೋತಾರ. ಯಾವ ತರ ಪ್ರೊಸೆಸ್ ಅದ ಅಂತ ಒಳ ಹೋಗಿ ತೋರಿಸ್ತೀನಿ. ಇವ್ರೆಲ್ಲ ಏನ್ ನಿಂತಾರಲ್ಲ, ಇವರೆಲ್ಲ ಮಾಲ ಹಾಕೊಂಡೇ ಇದ್ದವ್ರ ಇವ್ರು. ಪ್ರತಿ ವರ್ಷ ಹಾಕೋತಾರ ಮಾಲ, ಈ ವರ್ಷ ಅಂತಲ್ಲ. ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಮಾಡ್ಬೇಕು. ಯಾರಿಗೆ ಸಬ್ಸ್ಕ್ರೈಬ್ ಮಾಡ್ಬೇಕು? ಇವ್ರಿಗೆಲ್ಲ. ಇವ್ರಿಗೆ ಯಾರು ವಿಡಿಯೋ ಮಾಡ್ತಾರೆ ಜನ ಹಾಕೊಂಡ್ರಿ ನಮ್ಮ ಮಾಲ 21 ಜನ ಇದ್ದೀವಿ. ಇಲ್ಲಿ ಎಷ್ಟು ಕೇಳ್ತೀರಿ? 8-9ಕ್ಕೆ ಎದ್ದಿ ಮೈ ತಗೋತಿರ್ಬೇಕ ನೋಡಿ. ಇಲ್ಲಿ ಅಷ್ಟಿನ 4 ಗಂಟೆಗೆ ಆಯ್ತು ಸರ್. ಅಷ್ಟಿನ ನಾಲ್ಕಕ್ಕ? ಹಾ ಸ್ವಾಮಿ. ಅದು ಏನ್ ಪ್ರೊಸೆಸ್ ಅದ ಹಂಗ ನಾಲ್ಕಕ್ಕೆ ಎದ್ ಮಾಡೋದು? ಬ್ರಹ್ಮ ಮುಹೂರ್ತಕ್ಕಿಂತ ಪೈಲೆ ಸ್ನಾನ ಮಾಡ್ಬೇಕು ಸಂಸ್ಕಾರ. ಜೈ ಶ್ರೀರಾಮ್. ಸನಾತನ ಹಿಂದೂ ಧರ್ಮ ಇನ್ನಷ್ಟು ಜಾಗೃತಿ ಆಗಬೇಕು, ಮತಾಂತರವನ್ನು ನಿಂದಿರಬೇಕು. ಎಲ್ಲ ಧಾರಣೆಯನ್ನು ಮಾಡಿ ಹನುಮನ ಒಂದು ಹುಟ್ಟು ಜಾಗದಲ್ಲಿ ಹೋಗಿ 3ನೇ ತಾರೀಕಿಗೆ ಮಾಲೆಯನ್ನು ವಿಸರ್ಜನೆಯನ್ನು ಮಾಡ್ತೇವೆ. ನಾವು 9 ದಿವಸದ ಮಾಡ್ತೇವೆ. 9 ದಿನ. ಯಾಕೆ ಇದೇ ಯಾಕೆ ಮಾಡ್ತೀರಿ? ಇದಕ್ ಬಿಟ್ಟು ಪ್ರಚಾರ ಮಾಡ್ರಿ, ಏನಾರ ಪ್ರವಚನ ಇಡ್ರಿ, ಏನಾರ ಮಾಡ್ರಿ. ಇದೇ ಯಾಕೆ ಹಾಕೋತ್ರಿ? ನಾ ಏನ್ ಆಟ ಆಡೋ ಸಲಕ್ ಹಾಕ್ತಿರಿ? ಮಾಲನೇ ಯಾಕೆ ಹಾಕೋತ್ರಿ? ಬೇರೆದ್ ಮಾಡ್ಬೇಕು, ಏನ್ ಆಟ ಆಡೋ ಕಡಿನ ಅಂತ ಹೇಳಿ. ಇವತ್ತಿನ ದಿನಮಾನಗಳ ಏನಾಗ್ಯದ ಅಂತಂದ್ರೆ ಹಿಂದೂ ಧರ್ಮ ಅಂತಂದ್ರೆ ಆಟ ಆಗ್ಬಿಟ್ಟು. ಅದಕ್ಕ ಹಂಗ ಯಾರ್ಯಾರು ಅನ್ಕೊಂಡ್ರಿ ಅವ್ರ ಒಂದು ದಿವಸ ಏನದ ಅಂತಂದ್ರು ನಮ್ ಜೊತೆ ಮಾಲೆಯನ್ನು ಧಾರಣೆ ಮಾಡ್ರಿ. ನಿಮ್ಗೆ ಆಟ ಆಡೋದನೋ ಏನ್ ಭಕ್ತಿ ಅದನೋ ನಿಮಗ್ ಗೊತ್ತಾಗ್ತದ. ಉತ್ತರ ನಾವಿಲ್ಲ, ಅದಕ್ಕೆ ಕಾಲವನ್ನು ಉತ್ತರ. ನಿಂಬಲ್ಲಿ ಯಾರ ಬಲ್ ಬಿ ಅಷ್ಟು ದಮ್ ಇತ್ತು ಏನ್ ಬಿ ಅಂತ ಹೇಳಿರಿ. ಮುಂಜೆ ನೀವು ಬಿಡ್ರಿ, 9 ದಿನ ಮನಿ ಬಿಡ್ರಿ. ನಿಮ್ಮ ಮಮ್ಮಿ ಪಪ್ಪ ಏನ್ ಬಿ ಊಟ ಹಾಕ್ತಾರಲ್ಲ ಅದು ಊಟ ಬಿಡ್ರಿ. ಪ್ರತಿನಿತ್ಯ 2 ಪೂಜೆ ಆಗ್ತದೆ. ಒಂದ್ ಬೆಳಗ್ಗೆ ಒಂದ್ ಆಗ್ತದ, ಸಾಯಂಕಾಲ. ಹಿಂದೂ ಧರ್ಮದಲ್ಲಿ ಬ್ರಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಸಾಯಂಕಾಲನೂ ಏನದ ಅಂತಂದ್ರು ಒಂದ್ ಪೂಜೆ ಆಗ್ಬೇಕಾಗ್ತದೆ. ಹೆಂಗ ಅಂತಂದ್ರ ಹೇಗೆ ದೀಪ ಹಚ್ಚತಕ್ಕಂತ ಸೂರ್ಯ ಮುಳುಗಂತ ದೀಪ ಹೆಂಗ್ ಹಚ್ತಾರ, ಅದೇ ರೀತಿ ನಾವು ದೇವರಲ್ಲಿ ದೀಪ ಹಚ್ಚಿ ಭಜನೆ ಕಾರ್ಯಕ್ರಮ ಮುಖಾಂತರ. ಈ ಭಜನೆದಾಗ ಹೊಸ ಮಂದಿ ಸೇರ್ತಾರ ಏನು ತೋರ್ಸ್ಕೊಳಕ್ 1-4 ಮಂದಿ ಸೇರೋದು, ಉಳುಕಿದವ್ರು ಮತ್ತೆ ಯಾಕಡೆ ಮೋಜ್ ಮಸ್ತಿ ಮಾಡ್ತಾರ? ಅದಕ್ಕೆ ಹೇಳೋದಲ್ಲ, ಯಾರಿಗ್ ನೋಡ್ಬೇಕಾಗಿತ್ತು ಅಂತಂದ್ರು ಮೊದಲು ಏನಂದ್ರೆ ಒಂದಿನ ಮುಂಚೆ ಹೇಳ್ಬೇಕು. ಯಾಕಂತಂದ್ರ ಅವ್ರಿಗೂ ಊಟದ ವ್ಯವಸ್ಥೆ ಮಾಡ್ತೇವ್ ನಾವು. ನೀವೇನು ಇಟ್ಟೆಲ್ಲ ಹೇಳಿರಿಲ್ಲ ಅಣ್ಣ. ನಾ ಇವತ್ತೊಂದ್ ದಿನ ನಿಮ್ ಜೊತೆಗಿದ್ದಿ ಯಾವ ತರ ಇವ್ರು ಏನ್ ಮಾಡ್ತಾರ ಗೊತ್ತು? ಇವ್ರು ಏಟ್ ಖರೆ ಹೇಳತ್ತಾರ, ಏಟ್ ಸುಳ್ಳು ಹೇಳತ್ತಾರ ಅಂತ ನಿಮ್ಗೆ ಎಲ್ಲರಿಗೂ ಏನದಂದ್ರೆ ಇವ್ರು ಎಕ್ಸ್ಪೋಸ್ ಮಾಡಿ ತೋರಿಸ್ತಾವ ಒಂದೇ ದಿನದಾಗ. ಆರೆಂಜ್ ಕಲರ್ ಶಾಲ್ ಹಾಕೊಂಡ್ ಏನದ ಅಂದ್ರೆ ಇವ್ರು 9 ದಿನ ಚಳಿ ಇರ್ಲಿ ಮಳಿ ಬರ್ಲಿ ಈ ಬಿಸಿಲು ಏನೇ ಇರ್ಲಿ 9 ದಿನ ಫುಲ್ ಶ್ರದ್ಧೆಯಿಂದ ಭಕ್ತಿ ಮಾಡ್ತಾರ, ಪೂಜೆ ಮಾಡ್ತಾರ. ವರ್ಷಗಟ್ಲೆ ಚಿಕನ್ ತಿಂತಾರ, ಅದು ಏನೋ ತಿಂತಾರ. 9 ದಿನ ಇದು ಹಾಕೊಂಡ್ರೆ ಏನ್ ಸಾರ್ಥಕ್ ಬರ್ತದೆ? ಇದನ್ನು ಕ್ವಶನ್ ಕೇಳ್ಯಾರ. ಅಣ್ಣ ಏನ್ ವರ್ಷಂಚರಿ ಏನ್ ಸಿಕ್ಕಿದೆ ಮಾಡ್ತೀರಿ? ಇವತ್ 9 ದಿನ ಯಾಕೆ ಈ ತರ ಮಾಡ್ತೀರಿ? ವರ್ಷಂಚರಿ ಯಾಕೆ ಮಾಡಕ್ಕಾಗಲ್ಲ? ನಾವ್ ಏನಾರ ಮಾಡಿದ್ ನೋಡ್ರಿ, ಚಿಕನ್ ತಿಂದಿ ನೋಡ್ರಿ, ಎದುರು ಬಂದವರು ಅವ್ರಿಗೆ ಗೊತ್ತಾಗ್ತದ ಸತ್ಯತೆ ಬಗ್ಗೆ. ದೂರದು ಗುಡ್ಡ ಏನಾಗ್ತದ ಅಂದ್ರೆ ನುಣ್ಣು ಕಾಣ್ತದೆ. ಅಲ್ಲಿ ಹೋದಾಗ ಮಾತ್ರ ಅದ್ರದ್ದು ರಿಯಾಲಿಟಿ ಏನದ ಗೊತ್ತಾಗ್ತದ. ಏನಂದ್ರೆ ಅವ್ರದವ್ರ ತಕ್ಕಂದ ಈ ಶರೀರಕ್ಕೆ ಯಾವ ರೀತಿ ಊಟ ಬೇಕು ಆ ರೀತಿ ಏನಂದ್ರೆ ಅವ್ರು ಊಟ ಮಾಡ್ಕೋತಾರೆ. ನಾವು ಊಟ ಮಾಡ್ಬಾರ್ದು. ನನ್ನ ಶರೀರಿಗೆ ಆ ಊಟ ಬೇಕಾಗಿಲ್ಲ, ನಾವು ಊಟ ಮಾಡಲ್ಲ. ಇವರ ಶರೀರಿಗೆ ಆ ಊಟ ಬೇಕಾಗಿತ್ತು ಅವ್ರು ಮಾಡ್ಕೋತಾರೆ, ಅವ್ರವ್ರ ಇಷ್ಟ. ಆದ್ರು ವ್ರತದಲ್ಲಿದ್ದಾಗ ಮಾತ್ರ ಇವೆಲ್ಲವನ್ನು ತ್ಯಜಿಸಿ 9 ದಿವಸದ ಸಾತ್ವಿಕ ಆಹಾರವನ್ನೇ ಸೇವಿಸ್ತೇವೆ. 9 ದಿನ ಹಾಕೋತಿರ್ಲ. ಎಷ್ಟ್ ಮಂದಿಗೆ ನೀವು ಪ್ರಚಾರ ಮಾಡ್ಬೋದು? ಅಂದ್ ಎಷ್ಟ್ ಮಂದಿ ಎಲ್ಲಿ ತಕ್ಕ ನಿಮ್ಲಿಂದ ಹಿಂದೂ ಧರ್ಮದ ಬಗ್ಗೆ ಇದು ಗುರಿ ಒಂದ್ ಇಟ್ಕೊಂಡ್ರ, ನಾನು ಈ ತರ ಆಗ್ಬೇಕು, ಈ ತರ ಮಾಡ್ಬೇಕು ಅಂತ? ಸುಮಾರು ಜನ ಇಟ್ಕೊಂಡ್ರು. ಮೊಟ್ಟ ಮೊದಲು ನಾವು ಇವತ್ತಿಗೆ ನಾವು ಹಾಕೋತಾ ಇದು 8ನೇ ವರ್ಷ ಆಯ್ತು. ನಾವು ಹಾಕೊಂಡಾಗ ಎಷ್ಟು ಮಂದಿ ಇದ್ವು? 4ರಿಂದ 5 ಮಂದಿ ಇದ್ದೇವು. 33 ಜನ ಹೋದ್ರ ಸಂಖ್ಯೆ. 8 ವರ್ಷ ಮೊದಲು ಇವ್ರು ಮಾಲ ಹಾಕೊಂಡ್ರಂತ. ಇಲ್ಲ ನಮ್ಮ ಮನುಷ್ಯರ ತಪ್ಪು ತಿಳ್ಬೇಡಿ. ಇವರು ಈಗ ಸರ್ ಇಲ್ಲಿ ಎದಕ್ ಬಂದಿ ಸರ್? ಸರ್ ಇಲ್ಲಿ ಇವರು ಎಲ್ಲ ಮಾತಾಡ್ತಾರೆ. ಇಲ್ಲಿ ಅವರು ದೀಪಗಳನ್ನು ಕೊಡ್ಬೇಕಂದ್ರೆ ಈಗ 108 ದೀಪಗಳನ್ನು ಕೊಡಕ್ ಬಂದಾರ ಸರ್. ಅವರು ಎಷ್ಟು ಕೊಡ್ಬೇಕಂತಾರ ಸರ್? ನಿಮ್ ಕಡೆಯಿಂದ ಎಷ್ಟು ಕೊಡ್ತೀರಿ ಸರ್? ಸರ್ ಅವ್ರ ಕಡೆಯಿಂದ ಎಷ್ಟು ಕೊಡ್ತಾರ ಅಂತ ಅವ್ರಿಗೆ ಗೊತ್ತಿಲ್ಲ. ನೀವು ಅಲ್ಲತ್ತಿರ್ಬೇಕು 8 ವರ್ಷನಾಗ ಏನ್ ಸಾಧನೆ ಮಾಡ್ಯಾರ? ಬೆಡ್ ಕೊಡ್ತೀನಿ, ಏನೋ ಕೊಡ್ತೀನಿ ಅಂತ ಬಂದ್ರೆ 9 ಮಂದಿ ಯಾಕ 100 ಮಂದಿ ಬಿ ಬರ್ತಾರ. ಯಾರ ಕೈಲಿ ಆಯ್ತದೋ ಇಲ್ಲೋ ಕರೆ, ನಮ್ ಕೈಲಿ ಏಟ್ ಆಯ್ತೋ ನಾವು ಮುಂದ್ ಬೆಳೆಸ್ಕೊಂಡು ಹೋಯ್ತಾರ ಅಂತ
ಮಾದೇವ್ ಗುರುಗಳು ಹೇಳ್ತಾರ. ಬೇರೆ ಯಾವ ವಿಡಿಯೋ ಮಾಡಿನಿ ಆ ವಿಡಿಯೋದಲ್ಲ ನನಗೆ ಇಷ್ಟ ಕ್ಯೂರಿಯಾಸಿಟಿನೂ ಇದಿಲ್ಲ. ಒಂದ್ ನೀವು ಅಬ್ಸರ್ವ್ ಮಾಡಿರ್ಬೋದು ನನ್ನ ಕೈ ಎಷ್ಟು ಅಳಿ ಹೇಳತ್ತವ ಅಂತ. ಯಾಕಂದ್ರೆ ನನ್ನ ಧರ್ಮ ಅದ, ನನ್ನ ಹೆಮ್ಮೆ ಅದ, ನನ್ನ ಧರ್ಮ ಬಗ್ಗೆ ನಾನು ಪ್ರಚಾರ ಮಾಡಕ ಅಂಡ್ ವಿಡಿಯೋ ಮಾಡಕ್. ಯಾಕ ಅಂತ ಕೇಳಿ ಸರ್, ಇದರಲ್ಲಿ ಪಾಯಿಂಟ್ ಇದೆ, ಅವ್ರು ಕೊಟ್ಟಿಲ್ಲ, ಅದಕ್ಕೆ ಅವ್ರು ಮೋದಿ ಆ ತರ ಮಾಡ್ತಾ ಇದಾರೆ. ಇದು ನೀವು ನೆನ್ಪಿಟ್ಕೊಳ್ಳಿ. ಯುವಕರನ್ನೇ ಯಾಕೆ ಹನುಮಾನ್ ಮಾಲಾ ಹಾಕ್ಸ್ಬೇಕಂದ್ರೆ ಜಗತ್ತಿನೊಳಗೆ ಸ್ವಾಮಿ ವಿವೇಕಾನಂದ್ರ ಒಂದು ಮಾತು ಹೇಳಿದ್ರು, ಕೇವಲ 100 ಜನ ಯುವಕರು ಕೊಡ್ರಿ ಇಡೀ ಭಾರತದ ನಕಾಶೆ ಚೇಂಜ್ ಮಾಡ್ತಾರೆ ಅಂದ್ರು. ಅವ್ರು 100 ಯುವಕರು ಎಂತ ಇರ್ಬೇಕಂದ್ರೆ ಉಕ್ಕಿನ ನರಮಂಡಲ, ಕಬ್ಬಿಣದ ಮಾಂಸಖಂಡ, ವಿದ್ಯುತ್ತಿನ ಇಚ್ಛಾಶಕ್ತಿ, ಆಗೋ ನೋಡು ಬೆಟ್ಟ ಅಂದ್ರೆ ಬೆಟ್ಟ ನೋಡ್ತಾ ನಿಂತಿರ್ಬಾರ್ದಂತ ಒಡದ್ ಪುಡಿ ಮಾಡ್ಬೇಕಂತ. ಸುಮಾರು ಬೆಳಗಿನ ಜಾವ 3 ಗಂಟೆಗೆ ಎದ್ದು ಬ್ರಾಹ್ಮಿ ಮುಹೂರ್ತದೊಳಗೆ ಎದ್ದು ಬ್ರಾಹ್ಮಿ ಮುಹೂರ್ತ ಮುಕ್ತಾಯ ಆಗುವಂತ ಸಮಯದ ಒಳಗಡೆನೆ ನಾವು ಆರತಿ ಎಲ್ಲಾ ಮುಗಿಸ್ಕೊಂಡು, ಇಲ್ಲಿ ನೋಡ್ರಿ ನೀವು ಇನ್ನೊಂದ್ ಮಾತು ಕೇಳಿದ್ರಿ, ನೀವು ಆಟ ಆಡಕ್ ಬರ್ತೀರಿ ಅನ್ನೋದು ಅಂತೇಳಿ, ನೀವು ರೊಕ್ಕ ಕೊಟ್ರಿ ಬಿ ಈ ಕೆಲಸ ಮಾಡಲ್ಲ ಯಾರು ಬಿ. ಆಟ ಆಡದ್ರೆ ಬಿಡ್ರಿ, ನೀವು ಎಲ್ಲರಿಗೂ 2,000 ಕೊಡ್ತಾ ಮುಂಜಾನೆ 3ಕ್ಕೆ ತಣ್ಣೀರ್ ಹಾಕೊಂಡ್ರು ಯಾರು ಬೇಕು. ಆದ್ರೂ ಸಹ ಸೋ ಇಚ್ಛೆಯಿಂದ ಧರ್ಮಕ್ಕೋಸ್ಕರ, ದೇಶಕ್ಕೋಸ್ಕರ, ಸಂಸ್ಕೃತಿಗೋಸ್ಕರ ನಮ್ಮ ಸಭ್ಯತಾ ಭಾರತ ವಿಶ್ವಗುರು ಆಗ್ಬೇಕು. ಹೆಂಗ್ ಭಾರತ ವಿಶ್ವಗುರು ಆಗ್ಬೇಕಂದ್ರೆ ಮೊದಲು ನಂಬಲ್ಲಿ ಸಂಸ್ಕಾರ ಇರಬೇಕು. ಹಿಂದೊಂದಿನ ಭಾರತ ವಿಶ್ವಗುರು ಇರುತ್ತೆ. ಯಾಕೆ ಭಾರತ ವಿಶ್ವಗುರು ಇತ್ತಂದ್ರೆ ತಕ್ಷಶಿಲಾ, ನಳಂದ, ವಿಕ್ರಮಶಿಲಾ ಅಂತಕ್ಕಂಥ ಯೂನಿವರ್ಸಿಟಿಗಳು ಇದ್ದು ನಂಬಲ್ಲಿ. ಇವತ್ತಿನ ಆಕ್ಸ್ಫರ್ಡ್ ಅಂತ 100 ಯೂನಿವರ್ಸಿಟಿ ಸೇರಿದ್ರೆ 1 ಯೂನಿವರ್ಸಿಟಿ ಇತ್ತು. ಅದಕ್ಕಾಗಿ ಜ್ಞಾನ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಅದ. ಜ್ಞಾನ ಅಂತಕ್ಕಂಥ ಎಲ್ಲಿ ಸಿಗ್ತಂದ್ರೆ ಅದು ಎಲ್ಲರ ಮಾರ್ಕೆಟ್ದಾಗ ಸಿಗಲ್ಲ, ಅದು ಇಂಥ ದೇವಸ್ಥಾನದಾಗ ಸಿಗ್ತದೆ. ನಮ್ದು ಋಷಿ ಪರಂಪರೆ ಭಾರತ ದೇಶದ. ಈಗ ದುರಾದೃಷ್ಟ ಹೆಂಗೆ ನಮ್ದು ಅಂದ್ರೆ ಯುವಕರು ಪರಿಸ್ಥಿತಿ ಏನಾಗ್ಯದ ಅಂದ್ರೆ ಇವತ್ತು ಜವಾನಿ ನಾದಿನೊಳಗೆ ದಿವಾನಿಯಾಗಿ ಭವಾನಿ ತಿರ್ಗಾದ್ರೆ ಬೀಜ ಹೋಗ್ಯಾರ. ನಮ್ ತರುಣ್ ಪೀಳಿಗೆ ಇದು ಸಮಸ್ಯೆ ಹೋಗ್ಯಾರ. ಏನೇನೋ ಅಫೇರ್ಸ್ ಇಟ್ಕೊಂಡು ಧರ್ಮ ಗೊತ್ತಿಲ್ಲ ಎಂತ ನಮ್ ಭಾರತ ದೇಶ ಅಂದ್ರೆ ಸಮುದ್ರದ ಮೇಲೆ ಸೇತುವೆ ಕಟ್ಟಿರ್ತಕ್ಕಂಥ ಭಾರತ ದೇಶ ನಮ್ದು, ಆಕಾಶದಿಂದ ಗಂಗೆ ತರಿಸಿರ್ತಕ್ಕಂಥ ಭಾರತ ದೇಶ ನಮ್ದು, ನಕ್ಷತ್ರಗಳಿಗೆ ಸಂಧ್ಯಾ ಕೊಟ್ಟಿರ್ತಕ್ಕಂಥ ಭಾರತ ದೇಶ ನಮ್ದು, ಈ ಜಗತ್ತಿಗೆ ಸಂಖ್ಯಾ ಕೊಟ್ಟಿರ್ತಕ್ಕಂಥ ಭಾರತ ದೇಶ ನಮ್ದು, ತಕ್ಷಶಿಲಾ, ನಳಂದ, ವಿಕ್ರಮಶಿಲಾ ಅಂತಕ್ಕಂಥ ವಿಶ್ವವಿದ್ಯಾನಿಲಯಗಳು ಹುಟ್ಟಾಕಿರ್ತಕ್ಕಂಥ ಭಾರತ ದೇಶ ನಮ್ದು. ಇಡೀ ಜಗತ್ತಿನ ಜನ ಭಾರತ ಜ್ಞಾನಕ್ಕೋಸ್ಕರ ಬರ್ತಿದ್ರು. ಇವತ್ತು ದುರಾದೃಷ್ಟ ಭಾರತ ಜನ ವಿದೇಶಕ್ಕೆ ಅನ್ನಕ್ಕೋಸ್ಕರ ಹೋಗ್ತಕ್ಕಂಥ ಪರಿಸ್ಥಿತಿ ಬಂದು ಇವತ್ತ. ಸರ್ ಊಟ ಮಾಡಿದ್ರೆ ಸರ್? ಊಟ ಆಗಿದೆ. ಎಲ್ಲಿ ಮಾಡಿದ್ರಿ ಸರ್? ಇಲ್ಲೇ ಮಾಡಿದ್ದು. ಅದ್ರ ನೀವು ಊಟ ಮಾಡಕ್ಕೆ ಇಲ್ಲಿ ಬಂದಿದ್ರಿ? ಹೌದಾ, ಪ್ರಸಾದ ಸರ್. ಭಾರತ ಇವತ್ತಿಗೂ ಹಿಂದೂ ರಾಷ್ಟ್ರ ಆಗ್ಬೇಕು. ಯಾಕೆ ಹಿಂದೂ ರಾಷ್ಟ್ರ ಆಗ್ಬೇಕಂದ್ರ ಹಿಂದೂಗಳಿಗೆ ಇರ್ತಕ್ಕಂಥ ರಾಷ್ಟ್ರ ಅಂದ್ರೆ ಅದು ಕೇವಲ ಭಾರತ ದೇಶ ಒಂದೇ. ಒಬ್ಬ ಇಂಗ್ಲಿಷ್ ಕವಿ ಹೇಳ್ತಾನ, ಇಂಡಿಯಾ ರಿಲಿಜನ್ ಆಫ್ ಮದರ್ ಲ್ಯಾಂಡ್ ಅಂತ ಹೇಳಿ. ಭಾರತ ಅಂದ್ರೆ ಧರ್ಮದ ತವರು ಊರು ಅಂತ ಹೇಳ್ತಾನೆ. ಎಲ್ಲ ಧರ್ಮ ಹುಡ್ಕೊಂಡಿರ್ತಕ್ಕಂಥ ಭಾರತ ದೇಶ ನಮ್ದು. ನಾವು ಪ್ರತಿಯೊಬ್ಬರಿಗೆ ಸಹಕಾರ ಮಾಡಿದೀವಿ, ಎಲ್ಲರನ್ನ ನಾವು ಸಹಕಾರ ಮಾಡಿದೀವಿ. ಆ ಸಹಕಾರನ ಇವತ್ತು ನಮ್ಮನ್ನ ನಾವೇ ಅಲ್ಪಸಂಖ್ಯಾತ ಆಗುವಂತ ಪರಿಸ್ಥಿತಿ ಬಂದ್ಬಿಟ್ಟದ. ಅದಕ್ಕಾಗಿ ಹಿಂದೂ ಜಾಗೃತರಾಗಬೇಕಾದ್ರ ನಮ್ ಹಿಂದೂ ಸಂಸ್ಕೃತಿ, ನಮ್ ಹಿಂದೂ ಸಭ್ಯತೆಗಳನ್ನ ಶೇಖರಣೆ ಮಾಡಿ ಇಂಥ ಮಠ ಮಂದಿರಗಳಲ್ಲಿ ಕುಂಡಿಸ್ಕೊಂಡಾಗ ನಿಮ್ ನೋಡ್ರಿ ಋಷಿ ಪರಂಪರೆ ಯಾವುದೇ ದಾಸ ಸಾಹಿತ್ಯ ಓದ್ರಿ, ಶರಣ ಸಾಹಿತ್ಯ ಓದ್ರಿ, ಛತ್ರಪತಿ ಶಿವಾಜಿ ಮಹಾರಾಜ ಕಾಲ ತುಕಾರಾಮ್ ಸಾಹಿತ್ಯ ಮಹಾರಾಜರು ನೋಡ್ರಿ, ಇವರೆಲ್ಲ ಶರಣಗಣ ಎಲ್ಲಿ ತನಕ ಇರ್ತದೋ ಅಲ್ಲಿ ತನಕ ಧರ್ಮ ರಕ್ಷಣೆ ಇರ್ತದ. ಅದಕ್ಕಾಗಿ ನಾವು ದೇವಸ್ಥಾನ ಆಯ್ಕೆ ಮಾಡಿಕೊಂಡು ದೇವರ ಒಂದು ಮಾರ್ಗದೊಳಗ ಅವರಿಗೆ ಬೆಳಗ್ಗೆ ಎದ್ದು ಒಳ್ಳೆ ಸಂಸ್ಕಾರ, ಉಪಚಾರ, ಇಲ್ಲೆಲ್ಲ ನಮ್ಮ ಗುರುಸ್ವಾಮಿಗಳು ಅದಾರ, ಇವ್ರದ್ದು ನೇತೃತ್ವದಾಗ ಒಳ್ಳೆ ಎಲ್ಲ ಉಪದೇಶಗಳನ್ನ ಹೇಳಿ ಮುಂದ್ ಧರ್ಮಕ್ಕ, ಸಮಾಜಕ್ಕೆ ಇವರೊಂದು ಉದಾಹರಣೆ ಆಗಿ ಹೋಗ್ಬೇಕು. ಧರ್ಮ ಉಳಿಬೇಕಂದ್ರ ನಾವು ಉಳಿಬೇಕು. ಅದಕ್ಕಾಗಿ ಹಿಂದಿ ಸಾಹಿತ್ಯ ಒಂದು ಮಾತು ಹೇಳ್ತಾರ, ಕಂದೋಸಿ ಬಡಿ ಕೊಯ್ ಛಾತಿ ನೈ ಹೋತಿ, ಧರ್ಮ ಸೆ ಬಡಿ ಕೊಯ್ ಜಾತಿ ನೈ ಹೋತಿ, ಅಗರ್ ಬಾತಿ ಹಿ ನೈ ಬಚಾ ತೋ ದೀಪಕ್ ಕಾ ಕ್ಯಾ ಕರೋಗೆ, ಅಗರ್ ಏ ಧರ್ಮ ಹಿ ನೈ ಬಚಾ ತೋ ಜಾತಿ ಕಾ ಕ್ಯಾ ಕರೋಗೆ ಅಂತ. ಪ್ರತಿಯೊಬ್ರು ಯಾವುದೇ ಒಂದು ಜಾತಿದವ್ರಿಲ್ಲ, ಒಂದು ಸಮಾಜಕ್ಕೆ ಸೀಮಿತ ಇಲ್ಲ. ಇಲ್ಲಿರ್ತಕ್ಕಂಥವ್ರು ಹಿಂದೂ, ನಾವೆಲ್ಲ ಬಂಧು ಅಂತಕ್ಕಂಥ ಭಾವನೆ ಒಳಗ ಎಟ್ ಟೈಮ್ ಆಗಿ ಎಲ್ಲರೂ ಒಂದೇ ಸರ್ತಿ ಉಪಹಾರ ಮಾಡ್ತೀವಿ, ಒಂದೇ ಕಡೆ ಪೂಜಾ ಮಾಡ್ತೀವಿ. ಇದನ್ನೆಲ್ಲ ದ್ವಂದ್ವ ಹೋಗಲಾಡಿಸ್ಬೇಕಂತ ಹೇಳಿ ರಚನೆ ಮಾಡಿರ್ತಕ್ಕಂಥ ಈ ನಮ್ಮ ಹನುಮಾನ್ ಮಾಲೆ ವಿಶೇಷವಾಗಿ. ಅದು ನಮ್ಮ ಧರ್ಮ ಅಂದ್ರ ವಸುದೈವ ಕುಟುಂಬಕಂ ಅಂತ ಹೇಳಿರ್ತಕ್ಕಂಥ ಧರ್ಮ ನಮ್ದು. ವಿಶ್ವ ಕಲ್ಯಾಣ ಅಲ್ಲ ಅಂತೀನು. ಕೆಲವೊಂದು ಧರ್ಮಗಳು ಅದಾವ, ಅವ್ರವ್ರ ಧರ್ಮದ ಪ್ರಕಾರ ಹೇಳ್ತಾರ. ಬಟ್ ಸನಾತನ ಧರ್ಮ ಹೆಂಗಂದ್ರ ವಿಶ್ವ ಕಲ್ಯಾಣ, ವಸುದೈವ ಕುಟುಂಬಕನ, ಭಾರತದಾಗಿಲ್ಲ ವಿದೇಶದಾಗಿರೋರಿಗೆ ಆರಾಮಾಗಿರು ಅಂತ ಹೇಳಿ ದುವಾ ಮಾಡ್ತಕ್ಕಂಥ ಧರ್ಮ ನಮ್ದು. ಅಟಲ್ಜಿಯವ್ರ ಮಾತು ಹೇಳಿದ್ರು ಏನಂತಂದ್ರ, ಏ ಭಾರತ್ ಕೋಯಿ ಭೂಮಿಕಾ ತುಕಡಾ ನಹಿ, ಏ ಜೀತಾ ಜಾಗ್ತಾ ಹುआ राष्ट्रपुरुष है, ये वंदन की धरती है, अभिनंदन की धरती है, ये अर्पण की भूमि है, ये तर्पण की भूमि है, इसका नदी नदी हमारे लिए गंगा है, इसका कंकड़ कंकड़ हमारे लिए शंकर है. हम जिएंगे तो भी इस भारत माँ के लिए, हम मरेंगे तो भी इस भारत माँ के लिए. हम मरने के बाद हमारी अस्थियां जब गंगा में बहता है तो कान लगा के गौर से सुनना, सिर्फ एक आवाज निकलता है, बोलो भारत माता की जय ಅಂತೇಳಿ. ಸುಮ್ ಕ್ಯಾಜುವಲ್ ಆಗಿ ನೀವು ಹೇಳಿದ ಪ್ರಕಾರ ಸುಮ್ಮ ಆಟ ಆಡ್ಬೇಕಂದ್ರೆ ಏನೋ 200-300 ಮಂದಿ ಬರ್ತಾರಿಲ್ಲ. ಇವತ್ತು ಸಾಯಂಕಾಲ ನೀವು ಉಳಿದಿರಂದ್ರ ಏನದ ಈ ವ್ರತದ ಮಹಿಮೆ, ಇದ್ರದ್ದು ಏನದ, ಈ ಜಾಗದ, ಈ ಭೈರಾಗಿ ಮಠದ, ಇದೆಲ್ಲ ನಿಮ್ಗೆ ಗೊತ್ತಾಗ್ಬಿಡ್ತು. ವಾತಾವರಣ ಚೆನ್ನಾಗಿದೆ ಅಂತ ನೋಡಕ್ ಬಂದಿದೆ ಅಂತ ಹೇಳ್ಬೇಕು ಸರ್. ಏನ್ ಸರ್ ವಾತಾವರಣ ನೋಡೋಕೆ ಚೆನ್ನಾಗಿದೆ. ಅದು ನಾ ಹೇಳಿದ್ಮೇಲೆ ಹೇಳ್ಬೇಕು. ತುಳಿಲಕ್ ನೀವ್ ಯಾರಿಗಾರ ತರ್ಸ್ಬೇಕಲ್ಲ, ನೀವೇ ಯಾಕೆ ತುಳಿತ್ರಿ? ನಮ್ದೊಂದು ಟೀಮ್ ಇರ್ತೀರಿ, 3 ಮಂದಿ 4 ಮಂದಿ ಕಲ್ತೊಂದು ಟೀಮ್ ಮಾಡ್ತಾರ್ರಿ. ಹಾ, ದಿನ ಒಬ್ಬೊಬ್ರಿ 6-13 ಅಂದ್ರೆ ಏನ್ ಸುಮ್ಮನೆ ಫುಲ್ ಚಳಿ ಅಲ್ಲತ್ತವ. ಒಂದ್ ಸೆಕೆಂಡ್ ಆ ಕಡೆ ಕ್ಯಾಮ್ರಾ ತೋರ್ಸಿ. ನಿಮಗೇನ ಚಳಿ ಅಲ್ಲತ್ತವ, ಏನ್ ಗರಂ ನೀರವ? ಮುಟ್ ನೋಡ್ರಿ ಸ್ವಾಮಿ,
ಡೈಲಿ ಒಬ್ಬೊಬ್ರಿಗೆ ಕೆಲಸ ಒಪ್ಸಿದಿರ್ತಾರ ಅವ್ರು ಕ್ಲೀನಿಂಗ್ ಮಾಡ್ತಾರ ದೇವ್ರ ಅವ್ರದೆಲ್ಲ ಪೂಜೆ ಅಂದ್ರೆ ಯಾವ ತರ ಮಾಡ್ತಾರ ನೋಡ್ರಿ ಯಾರು ಇಲ್ಲ ಒಟ್ಟ ಕಾಂಪ್ರಮೈಸ್ ಆಗಲ್ಲ ಅವ್ರ ಕೆಲಸ ಏನು ವಹಿಸಿರ್ತಾರ ಅವ್ರ ಕೆಲಸ ಏನದಂದ್ರ ಅವ್ರು ಕ್ಲಿಯರ್ ಮಾಡ್ಕೊತ ಹೇಳ್ತಾರ ಇಲ್ಲಿ ನೋಡ್ರಿ ಯಾವ ತರ ಅವ್ರ ಬಟ್ಟಿ ಅವರೇ ಒಣಕೊಂಡ್ ಅಂಡ್ ಅವರೇ ಒಣಗ್ತಾರ ಹನುಮಂತ ಶಿವಂದ ಅವತಾರಲ್ವಾ ಹಾಗೆ ನಾವು ನಮ್ದೊಂದು ನಂಬಿಕೆ ಏನಂತಂದ್ರೆ ಇಲ್ಲಿ ಒಂದು ತಮ್ಗೆ ನೀರ್ ಹಾಕಿ ಹೋದ್ರೆ ಒಳ್ಳೇದಾಗುತ್ತೆ ಅಂತ ನಮ್ದೊಂದು ನಂಬಿಕೆ. ಪ್ರತಿಯೊಬ್ರು ಸ್ವಾಮಿ ಏನ್ ಮಾಡ್ತಾರ ಅಂದ್ರ ಇಲ್ಲಿ ನಂದೀಕ್ಷಣ್ ಮಾಡಿ ಶಿವ್ಗೆ ಏನದ ಅಂದ್ರೆ ನೀರ್ ಹಾಕ್ತಾರ ಜಲಾಭಿಷೇಕ ಮಾಡಿ 7:30 ಇವಾಗ ಇವ್ರು ಯಾವ ರೀತಿ ಭಜನೆ ಮಾಡತಾರ ಏನ್ ಮಾಡತಾರ ನಿಮ್ಗೆ ಕರೆಕ್ಟ್ ಆಗಿ ತೋರಿಸ್ತೀನಿ. ಒಂದಿನ ಇವ್ರ ಸಂಗಟ ಚಾಲೆಂಜ್ ಮಾಡಿ ತೋರಿಸ್ತೀನಿ ಯುರೋಪಿಯನ್ ಇರ್ತೀನಿ ಅಂತ ನನ್ನ ಕೈಲ್ರ ಆಗಿಲ್ಲ. ಸೊ ಅದಕ್ಕೆ ನಾನು ಅಂದ್ರೆ ಅವಾಗೆ 7ಕ್ಕೆ ಏನದಂದ್ರೆ ಮನೆಗೆ ಹೋಗಿ ಸ್ವೆಟರ್ ಅಂಡ್ ಸಾಕ್ಸ್ ಜಾಕೆಟ್ ಎಲ್ಲ ಹಾಕೊಂಡು ಬಂದೀನಿ. ಪೈಲೆ ಇದು ಯಾಮಾದಾರಿ ಅಂತ ಕೇಳ್ತೀವಿ, ಈಗ ಹಂಗಿಲ್ಲ ಯಾವಾಗಿನ ಹಿಡಿದು ಹಾಕೊಂಡಿರಿ ಅಂತ ಕೇಳತ್ತ. ನಮಗೂ ಯಾವ ತರ ಇಲ್ಲಿ ಮಕ್ಕೊಳಕ್ ಫುಲ್ ಹಚ್ಚುಡ್ ಕೊಟ್ಟಾರ ಎಲ್ಲ ಕೊಟ್ಟಾರ. ನಮಗೆ ಇಟ್ಟೆ ಕೊಟ್ರಿ ನಮಗ್ ತೋರ್ಸ್ಕೊಳಕ್ ಹಾಕ್ಲತ್ತೀರಿ ನಮ್ಮ ಯಾರ ಬಂದವ್ರಿಗೆ ಬಿ ಕೊಟ್ರಿ. ಸ್ವಾಮಿ ಅವರು ಚಾಲೆಂಜ್ ಮಾಡ್ತಾ ಅಂತೇಳಿ ಬಂದಾರ, ಇನ್ನ ಅವರೇ ಮಲ್ಕೊಂಡಾರ. ಟೈಮ್ ನೋಡ್ರಿ 4:43 ಆಗ್ಯದ ಸ್ವಾಮಿ. ನಾವ್ ಏನ್ ಮಾಡಿದೇವ್ 3:03 ಎದ್ದಿದ್ದೇವಿ, 4 ತನ ಎಲ್ಲ ಫ್ರೆಶ್ ಆಗಿದ್ದೇವ್ ಸ್ವಾಮಿ. ಈಗ 4 ಬಾದ್ ಯಾರು ಮಲ್ಕೋತಾರ ನಮ್ಮಲ್ಲಿ ಒಂದು ರೂಲ್ಸ್ ಅದ ಸ್ವಾಮಿ. ಆ ರೂಲ್ಸ್ ಒಟ್ಟ ಮುರಿಪ್ಲೇ ಇಲ್ಲ ಯಾರು ಬಿ. ಆ ರೂಲ್ಸ್ ಪ್ರಕಾರ ನಡಿಬೇಕಂತಂದ್ರ ಇಲ್ಲ ಸ್ವಾಮಿ, ಅವ್ರು ಜಲ್ದಿ ಹೇಳ್ಬೇಕು ನಮ್ ಸಂಗಟೆ. ಈಗ ನೋಡ್ರಿ ಸ್ವಾಮಿ, ಅವ್ರೀಗ ಪೈಪ್ ಇಲ್ದಿರ ಬಕೆಟ್ ಹಚ್ಚಿ ನೀರ್ ಹಾಕ್ತೇವ್ ಸ್ವಾಮಿ. ಸ್ವಾಮಿ ಈಗ ಎದ್ದಿಲ್ಲ ಅಂತಂದ್ರಿಲ್ಲ, ಇವ್ ನೀರ್ ಹಾಕ್ಲಕ್ ರೆಡಿ ಇದ್ದೇವ್ ಸ್ವಾಮಿ. ಈ ಕೈ ನೋಡ್ರಿ ತಣ್ಣಗವ ಸ್ವಾಮಿ. ಎದ್ದೇಳ್ಬೇಕು ಸ್ವಾಮಿ, ಟೈಮ್ ಆಗಿದೆ. ನೀರ್ ಹಾಕ್ತಾ ಇದ್ದೇವ್ ನೋಡಿ ಸ್ವಾಮಿ, ನೀರ್ ಹಾಕ್ತಾ ಇದ್ದೇವಿ ಸ್ವಾಮಿ. ನೀರ್ ಹಾಕ್ರಿ, ನೀರ್ ಹಾಕಿ ಚಾಲೆಂಜ್ ಮಾಡ್ತಾ ಅಂತೇಳಿ ಬಂದ್ರಿ ಸ್ವಾಮಿ. ಇದೇ ಹಂಗದ ಚಾಲೆಂಜ್ ನೋಡ್ರಿ ಸ್ವಾಮಿ, ನಾ ಚಾಲೆಂಜ್ ಮಾಡ್ತಾನ್ ಬಂದಿನಿ. ಬಟ್ ಈ ತರ ನೀವೆಲ್ಲ ಮಾಡ್ತೀರಿ ಅಂತ ನನಗೆ ಗೊತ್ತಿರಲಿಲ್ಲ. 4 ಐತಂದ್ರ ಬಿ ನೀವ್ ಎದಿಲ್ಲ ಅಂತ ತಿಳಿರಿ. ಇವ್ರೇನ್ ಮಾಡ್ತಾರ ಬಕೆಟ್ಲಿಂದ ಏನಾದ್ರ ನೀರ್ ಹಾಕ್ತಾರ. ಈಗ ನೀವು ನೋಡ್ಬೋದು ಆಲ್ರೆಡಿ ಏನದ ಮೈ ಮೇಲೆ ನೀರ್ ಹಾಕ್ಯಾರ ಸ್ವಾಮಿ. ಆಲ್ರೆಡಿ ನಿಮ್ ಮೈದಾಗಿಂದ ಹೊಗೆ ಹೊಂಟ ಸ್ವಾಮಿ. ಈಗ ಹೆಂಗ ಆಗ್ಲತ್ತದ ಮೈ ತೊಳ್ಕೊಂಡ್ ಮೇಲೆ. ಇವ್ರ ಮೇಲೆ ಭಕ್ತಿ ತಂದ್ರೆ ಯಾವ ತಣ್ಣ ನೀರ್ಲಿಂದ ಬಿ ಏನ್ ಇದಾಗಲ್ಲ. 9 ದಿನ ಏನದಂದ್ರೆ ಇವ್ರೇ ಪೂಜಾ ಮಾಡ್ತಾರ. ಆ ಚಾಲೆಂಜ್ ಏನ್ ಎಕ್ಸ್ಪೋಸ್ ಮಾಡ್ತಂದಿದ್ ನಾ ನಿಮ್ಗ, ಇವ್ರು ಯಾವ ತರ ಕಳ್ಳ ಆಟ ಏನ್ ಆಟ ಮಾಡತ್ತಾರ, ಪಾರಬಟ್ಟಿ ಮಾಡತ್ತಾರ ಅಂತ ನಿಮ್ಗೆ ಎಕ್ಸ್ಪೋಸ್ ಮಾಡಿ ತೋರಿಸ್ತಿದ್ದ ಅಂದ್ರ ಆಕ್ಚುಲಿ ಅದು ಇಲ್ಲ. 3 ಹೇಳ್ತಾರ 1ನೇ ಎಕ್ಸ್ಪೋಸ್. 2ನೇ ಎಕ್ಸ್ಪೋಸ್ ಏನದ ಅಂದ್ರ ತಣ್ಣೀರಿಂದ ಮೈ ತಗೊಂಡ್ರಿ ಇದು 2ನೇದು. ಅಂಡ್ 3ನೇದು ಏನಂದ್ರ ಇವ್ರ ಮನೆ ಕೆಲಸ ಮಾಡ್ತಾರೋ ಬಿಡ್ತಾರೋ, ಬಟ್ 3ಕ್ಕೆ ಮೈ ತಗೊಂಡಿರಂದ್ರ ಇಲ್ಲಿ ಡೈಲಿ ಕ್ಲೀನ್ ಮಾಡ್ತಾರ. ಇದು 3ನೇ ಎಕ್ಸ್ಪೋಸ್. 4ನೇ ಎಕ್ಸ್ಪೋಸ್ ಏನದ ಅಂದ್ರ ಕರೆಕ್ಟ್ ಆಗಿ ಏನದ ಎಲ್ಲರೂ ಏನಂದ್ರ ಸಿಸ್ಟಮೆಟಿಕ್ ಏನದ ಅಂದ್ರ ಭಜನಿ ಮಾಡ್ತಾರೆ. ನಿಮ್ಮೆಲ್ಲಾ ಜನಗಳಿಗೆ ತೋರಿಸಿತ್ತು ಯಾವ ತರ ಧ್ಯಾನ ಮಾಡತಾರ ಅಂತ ನಿಮಗ್ ತೋರಿಸ್ತೀನಿ ಬರ್ರಿ. ಮುಂಜಾನೆ ಎದ್ದು ಇಟ್ಟೆಲ್ಲ ಕ್ಲೀನಿಂಗ್ ಮಾಡ್ತಾರೆ, ನಿಮ್ಗೆ ಏನ್ ಸಿಗ್ಲತ್ತದ? ನಮಗ್ ಏನ್ ಸಿಗ್ಲಿ ಬಿಡ್ಲಿ, ಆಂಜನೇಯ ಸ್ವಾಮಿ ಅಂತೂ ಬ್ರಹ್ಮಚಾರಿ ಅವಂದು ಸೇವಾ ಮಾಡೋದ್ರಿಂದ ಸಂಕಟ ಕಟ್ಟೆ ಮಿಟೇಸಬ್ ಪೀರ ಅಂತ ಹೇಳ್ತಾರ. ಅಂದ್ರೆ ನಮ್ ಜೀವನದಾಗ ಯಾವುದೇ ಸಂಕಟ ಬರ್ಲಿ, ಯಾವುದೇ ಒಂದು ನಾವು ಕೆಟ್ಟ ಚಟಕ್ ಬಲಿಯಾಗಲಿ, ಅವು ಎಲ್ಲದನ್ನ ನಾವು ದೂರ ಇರ್ಬೇಕಂದ್ರ ಆದಷ್ಟು ದೇವ್ರ ಸೇವಾ. ಯಾರು ದುಡ್ಡು ಕೊಡಲ್ಲ, ನಿಮ್ ಮಿಚ್ಚಲ್ಲಿ ನೀವೇ ಮಾಡಿ. ನಮ್ ಸ್ವತಃ ನಮ್ ಕೈಲಿ ಎಷ್ಟಾಯ್ತು ಅಷ್ಟು ನಾವು ಇದು ಮಾಡಿ ನಾವು ಸೇವಾ ಮಾಡ್ತೇವೆ. ಇದಕ್ಕೆ ಯಾರು ಏನ್ ದುಡ್ಡು ಕೊಡೋದಿರಲ್ಲ, ಏನಿಲ್ಲ. ಅದು ನಮ್ ಭಕ್ತಿ. ದುಡ್ಡು ಕೊಟ್ಟಿರ ಅದಕ್ಕೆ ಭಕ್ತಿ ಅಂಬಲ್ಲ. ನಿಮಗೆ ಹೇಳೋದ್ ಹತ್ತಲ್ಲ ಅಂದ್ರೆ ಕೆಲಸ ಮಾಡೋ 7 ನವ ತಾಲೂಕದಾಗ ಎಲ್ಗಿರಿ ಚಮಿಲಿ ತೇಲು ಮತ್ತ ಹಂಗೆ ಕೊಬ್ಬರಿ ಹಾಕಿ ಹೋಗಿ ಆರತಿ ಮಾಡಲ್ರಿ. ನೋಡಿದ್ರಿ ಪೂರ ಯಾವ ತರ ಭಜನೆ ಮಾಡತ್ತಾರ ಅಂಬದು. ನಾವು ಕಾಮಿಡಿ ಮಾಡಕ ಅಂಡ್ ಯಾವ್ದೇ ನಮ್ ಧರ್ಮಕ್ಕೆ ನೆಗೆಟಿವ್ ಆಗಿ ತೋರ್ಸಕ್ ನಾವು ಬಂದಿಲ್ಲ. ಯಾವ ತರ ನಮ್ಮ ಹಿಂದೂ ಧರ್ಮದಾಗ ಮಾಲೆ ಹಾಕೊಂಡು ಇವ್ರು ಯಾವ ತರ ಸಿಸ್ಟಮೆಟಿಕ್ ವೇದಾಗ ಧರ್ಮವನ್ನ ಜಾಗೃತಿ ಮಾಡ್ಕೊಂಡು ಇವ್ರು ಕರ್ಕೊಂಡ್ ನೋಡಿದಾರ. ಅದೇ ಒಂದೇನಂದ್ರೆ ನಿಮ್ಗೆ ಎಲ್ಲರೂ ನನಗೆ ತೋರ್ಸೋದಿತ್ತು.